2017ನೆಯ ಬಡ್ಜೆಟನ್ನು ನಮ್ಮ ಅಭಿಮಾನಪೂರ್ಣವಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ರಾಜ್ಯದ ಆಯವ್ಯಯವನ್ನು ಮಂಡಿಸಿದ್ದಾರೆ. ಸುಮಾರು 3 ಗಂಟೆ 36 ನಿಮಿಷಗಳ ಕಾಲ ರಾಜ್ಯದ ಜನತೆಯನ್ನು ವಿಧಾನಸಭೆಯ ಮೂಲಕ ಉದ್ದೇಶಿಸಿ ಮಾತನಾಡಿದ್ದಾರೆ. 4.48 ಲಕ್ಷ ಕೋಟಿ ಈ ಬಡ್ಜೆಟನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಸ್ವಾಗತವನ್ನು ಮಾಡ್ತೇವೆ. ಈ ಒಂದು ಬಡ್ಜೆಟಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಭಾಳ ಸಂತೋಷದಿಂದ ಇದನ್ನು ವೆಲ್ಕಮ್ ಮಾಡಿದ್ದಾರೆ. ಕೆಲವೊಬ್ಬರಂತೂ ಅದವರ ಪಾಪ ಕರ್ತವ್ಯ ಅನ್ನೋ ರೀತಿಯಲ್ಲಿ ಇದು ಜನವಿರೋಧಿ ಬಡ್ಜೆಟು, ಅಭಿವೃದ್ಧಿ ಪರವಾಗಿ ಈ ಬಜೆಟ್ ಇಲ್ಲ, ಇದು ಸಾಲದ ಸುಳಿಗೆ ಸಿಲುಕಿರತಕ್ಕಂಥ ಬಜೆಟು, ಇದು ಸ್ವಾವಲಂಬಿ ಬಜೆಟ್ ಅಲ್ಲ ಅಂತಕ್ಕಂಥ ಟೀಕೆಗಳನ್ನು ಮಾಡಿದ್ದು ಕೇಳಿದ್ದೇವೆ. ಆದರೆ ಮಾತಾಡ್ತಕ್ಕಂಥದ್ದು, ಟೀಕೆ ಮಾಡ್ತಕ್ಕಂಥದ್ದು ಅವರ ಹಕ್ಕು ಮಾಡಲಿ. ನಮ್ಮ ಪ್ರಕಾರವಾಗಿ ಇದೊಂದು ಸರ್ವಾಂಗೀಣ ಬಡ್ಜೆಟ್. ಇದು ಶ್ರಮಿಕರ ಪರವಾಗಿರ್ತಕ್ಕಂಥ, ಕೃಷಿಕರ ಪರವಾಗಿರ್ತಕ್ಕಂತಹ, ಮಹಿಳೆಯರ ಪರವಾಗಿರ್ತಕ್ಕಂತಹ, ಮಕ್ಕಳ ಪರವಾಗಿರ್ತಕ್ಕಂತಹ ಬಡ್ಜೆಟ್ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರದ ಮುಂದೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಒಂದು ಸರ್ಕಾರವನ್ನು ನಡೆಸಬೇಕಾದ್ರೆ ತನ್ನದೇ ಆದಂಥ ಸವಾಲುಗಳಿದ್ದೇ ಇರ್ತದೆ. ಆ ರೀತಿಯಲ್ಲಿ ಆ ಸವಾಲುಗಳನ್ನೆಲ್ಲ ಎದುರಿಸಿ ನಾವು ಕೊಟ್ಟಂತಹ ಮಾತುಗಳೇನಿದೆ, ಈ ಗ್ಯಾರಂಟಿಗಳ ಮೂಲಕವಾಗಿ ಜನರ ಬದುಕಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ರಾಜ್ಯದ ಜನತೆ ಇವತ್ತು ಅದನ್ನು ಒಪ್ಕೊಂಡಿದೆ. ಬಹಳ ಪ್ರಮುಖವಾಗಿ ಈ ರಾಜಸ್ವದ ಕೊರತೆಯ ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ. ಬಡ್ಜೆಟಲ್ಲಿ ಏನು ಹುರುಳಿಲ್ಲ ಅಂತಕ್ಕಂಥ ಒಂದು ರಾಜ್ಯವನ್ನು ಕಾಪಾಡಬೇಕಾದ್ರೆ, ಒಂದು ರಾಜ್ಯದ ಬಡ್ಜೆಟ್ ಮೂಲಕ ಜನರ ಒಂದು ಬದುಕನ್ನು ಮತ್ತು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಲ ಮಾಡದೆಯೇ ಇರತಕ್ಕಂತಹ ಸರ್ಕಾರಗಳು ನಮ್ಮಗಳಿಗೆ ಬಹಳ ಕಡಿಮೆ ನೋಡ್ಲಿಕ್ಕೆ ಸಿಗೋದು. ಅಂತ ಕೇಂದ್ರ ಸರ್ಕಾರವೂ ಕೂಡ ಸಾಲವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಇಲ್ಲಿ ಸಾಲ ಅಂತಕ್ಕಂಥದ್ದು ತೀರಿಸುವಂಥದ್ದು ಒಂದು ಪರಸ್ಪರ ಸಾಲದೊಳಗಡೆ ಬರ್ತಕ್ಕಂಥ ವಿಚಾರಗಳಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರವೂ ಸಹ ರಾಜ್ಯದ ಜೊತೆ ರಾಜ್ಯಕ್ಕೆ ಎಷ್ಟು ಶಕ್ತಿಯನ್ನು ತುಂಬಬೇಕು, ಆ ಶಕ್ತಿಯನ್ನು ತುಂಬದೇ ಹೋದಂಥ ಸಂದರ್ಭಗಳನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಅದನ್ನು ಎದುರಿಸಿರ್ತಕ್ಕಂಥದ್ದು ತಮಗೂ ಗೊತ್ತಿರ್ತಕ್ಕಂಥ ಸಂಗತಿ. ಹಾಗೆ ಕೇಂದ್ರ ಮತ್ತು ರಾಜ್ಯದ ಅನೇಕ ವಿಚಾರಗಳಲ್ಲಿ ಬರಬೇಕಾದಂತಹ GST ಅಮೌಂಟ್ ಇರ್ಬೋದು, ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ನಮಗೆ ಬರ್ತಕ್ಕಂತಹ ಹಣವನ್ನು ಸಕಾಲದಲ್ಲಿ ಕೊಡದೇ ಇರತಕ್ಕಂಥದ್ದು ಇರ್ಬೋದು. ಈಗ ಉದಾಹರಣೆಗೆ ಈ ಜಲ್ ಜೀವನ್ ಮಿಷನ್ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆ ಜಲ್ ಜೀವನ್ ಮಿಷನಲ್ಲೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡು ಕೂಡಿ ಮಾಡ್ತಕ್ಕಂಥ ಒಂದು ಯೋಜನೆ. 69,488 ಕೋಟಿಯ ಬಡ್ಜೆಟ್ ಅದರ ಮೇಲೆ ಅದರ ಮೇಲೆ ವೆಚ್ಚ ಮಾಡಿ ಖರ್ಚು ಮಾಡಬೇಕಾಗಿತ್ತಂಥದ್ದು. ಕೇಂದ್ರದ ಪಾಲು ಸುಮಾರು 30,880 ಕೋಟಿ. ಆದರೆ ಈವರೆಗೂ ಕೂಡ ಅದು 50% ನಮ್ಮ ರಾಜ್ಯ ಸರ್ಕಾರ ಸುಮಾರು 11,786 ಕೋಟಿಯನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ 38,600 ರಾಜ್ಯ ಸರ್ಕಾರ ವೆಚ್ಚ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಇನ್ನೂ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥದ್ದು 15,500 ಕೋಟಿ ಸುಮಾರು ನಾನು ಹೇಳ್ತಿರ್ತಕ್ಕಂಥದ್ದು. ಈ ರೀತಿಯ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಇವೆಲ್ಲವನ್ನು ನಾವು ಕ್ರೋಢೀಕರಿಸಿಕೊಂಡ್ರೆ ಇನ್ನಷ್ಟು ಸಮರ್ಥವಾಗಿ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಅನುಕೂಲ ಆಗ್ತಿತ್ತು ಅಂತಕ್ಕಂಥ ಬೇಸರವೂ ಕೂಡ ಇದೆ.
ಈ ಥರ ಧೋರಣೆಗಳನ್ನು ಇಟ್ಕೊಂಡ್ರೂ ಕೂಡ ರಾಜ್ಯ ಸರ್ಕಾರ ಇವತ್ತಿನ ದಿವಸ ನಮ್ಮ ಶಿಕ್ಷಣದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಒಳ್ಳೆಯ ಕೆಲಸವನ್ನು ಮಾಡೋದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಭಾಳಷ್ಟು ಘೋಷಣೆಗಳನ್ನು ಮಾಡಿದ್ದಾರೆ ನೋಡಿ. ಈಗ ಶಿಕ್ಷಣ ಇಲಾಖೆಗೆ ಸುಮಾರು 47,224 ಕೋಟಿಗಳನ್ನು ಕೊಟ್ಟಿರ್ತಕ್ಕಂಥ, ಅಂದರೆ ಶೇಕಡ 10% ಬಡ್ಜೆಟಲ್ಲಿ ಅನುದಾನವನ್ನು ಹೆಚ್ಚು ಮಾಡಿದ್ದಾರೆ ಅಂತಕ್ಕಂಥದ್ದು. ಇನ್ನೂ ಹೆಚ್ಚು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಕೊಟ್ಟರೆ ಇನ್ನೂ ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಮಾನವರ ಈ ನಮ್ಮ ಪ್ರಜೆಗಳ ಸಂಕಷ್ಟಕ್ಕೆ ನಾವು ನೆರವಾಗಬಹುದು ಅಂತಕ್ಕಂಥದ್ದು ಕೂಡ. ಇಂಧನದ ಇಲಾಖೆ ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಬಹಳ ಒಳ್ಳೆಯ ಬಡ್ಜೆಟನ್ನು ಕೊಟ್ಟು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಎಲ್ಲ ಕಡೆಯೂ ಕೂಡ ಒಳ್ಳೆಯ ಬಡ್ಜೆಟ್ಗಳನ್ನು ಆ ಇಲಾಖಾವಾರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳನ್ನು ಕೊಟ್ಟಿರ್ತಕ್ಕಂಥದ್ದು, ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜುಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ಈ ಇಂಜಿನಿಯರಿಂಗು, ಆಟೋಮೇಷನ್ ಇಂಜಿನಿಯರಿಂಗ್ ಮುಂತಾದವಕ್ಕೆಲ್ಲ ಹೊಸ ಕೋರ್ಸ್ಗಳನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಈ ರೀತಿ ಒಟ್ಟಾರೆಯಾಗಿ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷದ ಸಂಗತಿ ಅಂತ ಅನಿಸುತ್ತೆ ಮಾನ್ಯ ಸಭಾಪತಿಗಳೇ. ವಸತಿ ಶಾಲೆಗಳ ವಿಷಯ ಬಂದಾಗ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 50-55 ವಸತಿ ಶಾಲೆಗಳನ್ನು ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದಲ್ಲಿ ಇರ್ತಕ್ಕಂಥ ವಸತಿ ಶಾಲೆಗಳಿಗೆ ನಾವು ಕಟ್ಟಡಗಳನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಮಾನ್ಯ ಸಭಾಪತಿಗಳೇ, ಇಲ್ಲಿ ಇನ್ನೂ ಸುಮಾರು ಒಂದು ಅಗತ್ಯ ಇರ್ತಕ್ಕಂಥದ್ದನ್ನೇ ಸುಮಾರು 712 ವಸತಿ ಶಾಲೆಗಳ ಅಗತ್ಯತೆ ಇದೆ ಅಂತಕ್ಕಂಥದ್ದು ನನಗಿರೋ ಮಾಹಿತಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 415 ನಿವೇಶನಗಳು ಈಗಾಗಲೇ ಲಭ್ಯತೆ ಇದೆ. ಬಹಳ ದೊಡ್ಡದೇನಲ್ಲ. ಮುಂದಿನ ದಿನದಲ್ಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಕಡೆ ಹೆಚ್ಚು ಲಕ್ಷ್ಯ ಕೊಟ್ಟು ಅವರ ಕಾಲದಲ್ಲಿ ಹೆಚ್ಚು ಹಾಸ್ಟೆಲ್ಗಳಿಗೆ ನಿರ್ಮಾಣ ಆಗಬೇಕಾಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ, ನಾನು ಕೇಳ್ತಿರ್ತೆ ಸ್ಪೆಸಿಫಿಕ್ಕಾಗಿ ಹಿಂದುಳಿದ ವರ್ಗದ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಸತಿ ಶಾಲೆಗಳನ್ನು ಪೂರ್ಣಗೊಳಿಸೋದಕ್ಕೆ